ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು ಜಮ್ಮು ಕಾಶ್ಮೀರ ಟ್ರಿಪ್ಪಲ್ಲಿ ಥರ್ಡ್ ಡೇ. ನಾವಿವಾಗ ಶ್ರೀನಗರ್ ಲೋಕಲ್ ಸೈಟ್ ಸೀಯಿಂಗ್ ಹೊರಟಿದ್ದೇವೆ. ಕಾಶ್ಮೀರದಲ್ಲಿ ಎಲ್ಲ ಪ್ಲೇಸಸ್ ಕೂಡ ಚೆನ್ನಾಗಿದೆ. ಒಂದ್ಸಲ ನೋಡಿದ್ರೆ ಇನ್ನೊಂದ್ಸಲ ನೋಡಬೇಕು ಅಂತ ಅನಿಸ್ತದೆ, ಅಷ್ಟು ಚೆನ್ನಾಗಿದೆ. ಈಗ ನಾವು ಹೋಗ್ತಿರೋದು ಮೈನಾಗಿ ಗಾರ್ಡನ್ಸು. ಯಾವ್ಯಾವ ಗಾರ್ಡನ್ ಇದೆ, ಯಾವ್ದ್ಯಾವ್ದು ಚೆನ್ನಾಗಿದೆ ಅಂತ ನೋಡುವ ಅಂತ ಅನ್ನಿಸ್ತು. ಅದರಲ್ಲೂ ನನಗೆ ಹೂವಿನ ಗಿಡ ಅಂದರೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟು. ಸೊ ಗಾರ್ಡನ್ಸ್ ನೋಡುವ ಅಂತ. ಸೊ ಯಾವುದರಿಂದ ಯಾವ್ದು ಚೆನ್ನಾಗಿದೆ, ಯಾವುದು ಗಾರ್ಡನ್ ವಿಸಿಟ್ ಮಾಡಿದರೆ ಬೆಸ್ಟ್ ವರ್ತ್ ಅಂತ ತೋರಿಸ್ತೇನೆ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದು ಡಲ್ ಲೇಕ್ನ ಇನ್ನೊಂದು ಸೈಡು. ಇಲ್ಲಿ ಸ್ಪೆಷಲ್ ಆಗಿ ನೋಡುವಂಥದ್ದೇನೂ ಇಲ್ಲ. ಕೆಲವೊಂದು ವಾಟರ್ ಗೇಮ್ಸ್ ಇಟ್ಟಿದ್ದಾರೆ ಇಲ್ಲಿ, ಬಟ್ ನಾವಲ್ಲಿ ಹೋಗ್ತಿಲ್ಲ ಈಗ. ನಾವೀಗ ಮುಘಲ್ ಗಾರ್ಡನಿಗೆ ಬಂದಿದ್ದೇವೆ. ಟಿಕೆಟ್ಸ್ ತಗೊಂಡಿದ್ದೇವೆ. ಟಿಕೆಟ್ಸ್ ಪರ್ ಹೆಡ್ 30 ರೂಪೀಸು. ಓಕೆ, ಒಳಗೆ ಹೋಗುವ, ಹೇಗಿದೆ ಅಂತ ನೋಡುವ. ಸಡನ್ ನೋಡಬೇಕಾದ್ರೆ ಪ್ಲಾಸ್ಟಿಕ್ ಹೂ ಥರ ಕಾಣಿಸ್ತಾ ಇದೆ. ಸೆಕೆಂಡ್ ಗಾರ್ಡನಿಗೆ ಬಂದಿದ್ದೇವೆ. ನೆಹರು ಮೆಮೋರಿಯಲ್ ಬೊಟಾನಿಕಲ್ ಗಾರ್ಡನ್ನು ಹೇಗಿದೆ ಅಂತ ನೋಡುವ. 2 ಟಿಕೆಟ್ ತಗೊಂಡಿದ್ದೇವೆ. ಪರ್ ಹೆಡ್ 30 ರೂಪೀಸ್ ಫಾರ್ ಅಡಲ್ಟ್ಸು. ಓಕೆ, ಹೋಗುವ. ಈ ಥರ ಇದೆ. ಇದು ನೋಡಿ ಬಾಕ್ಸ್, ಟೊಮೆಟೊ ಬಾಕ್ಸ್. ಈ ಗಾರ್ಡನಿಗೆ ಕಂಪೇರ್ ಮಾಡಿದರೆ ನನಗೆ ಫಸ್ಟ್ ಗಾರ್ಡನ್ನೇ ಸ್ವಲ್ಪ ಇಷ್ಟ ಆಯಿತು.
ಯಾಕಂದರೆ ಇಲ್ಲಿ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಸ್ವಲ್ಪ ಕಡಿಮೆ ಇದೆ. ಹಾಗೆ ಇಲ್ಲಿ ಸ್ವಲ್ಪ ಬರ್ಡ್ಸ್ನ ಹಿಡ್ಕೊಂಡು ಬಂದಿದ್ರು ಫೋಟೋಸ್ ತೆಗಿಬೋದು ಅಂತ. ಹಾಗೆ ಹಕ್ಕಿಗಳ ಜೊತೆ ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಈಗ ನಾವು ಥರ್ಡ್ ಗಾರ್ಡನಿಗೆ ಬಂದಿದ್ದೇವೆ, ಮುಘಲ್ ಗಾರ್ಡನ್ ನಿಶಾತ್. ಇದು ನೋಡಬೇಕು ಹೇಗಿದೆ ಅಂತ. ಟಿಕೆಟ್ಸ್ ತಗೊಂಡು ₹25 ಪರ್ ಹೆಡ್ ಫಾರ್ ಅಡಲ್ಟ್ಸ್. ನೋಡುವ ಹೇಗಿದೆ ಅಂತ. ಫಸ್ಟ್ 2 ಗಾರ್ಡನಿಗೆ ಕಂಪೇರ್ ಮಾಡಿದರೆ ಈ ಗಾರ್ಡನ್ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಸಡನ್ ಆಗಿ ನೋಡಬೇಕಾದ್ರೆ ಎಲ್ಲ ಗಾರ್ಡನ್ಸ್ ಕೂಡ ಸೇಮ್ ಅಂತ ಅನಿಸ್ತದೆ. ನೀವು ಕಾಶ್ಮೀರದಲ್ಲಿ ಗಾರ್ಡನ್ಸ್ ವಿಸಿಟ್ ಮಾಡ್ತೀರಾ ಅಂದರೆ ಯಾವುದು ಬೆಸ್ಟ್ ಗಾರ್ಡನ್ ಅಂತ ನೋಡಿಕೊಂಡು ಆ ಗಾರ್ಡನ್ಗೆ ವಿಸಿಟ್ ಮಾಡಿ. ಸೊ ಟೈಮ್ ಕೂಡ ಸೇವ್ ಆಗ್ತದೆ, ಹಾಗೆ ಎಕ್ಸ್ಪೆನ್ಸಸ್ ಕೂಡ ಕಡಿಮೆ ಆಗ್ತದೆ. ಈ ಗಾರ್ಡನ್ ತುಂಬ ಸ್ಪೇಷಿಯಸ್ ಆಗಿದೆ, ಹಾಗೆ ತುಂಬ ಕಲೆಕ್ಷನ್ ಇದೆ ಬೇರೆ ಗಾರ್ಡನ್ಗೆ ಕಂಪೇರ್ ಮಾಡಿದರೆ. ನನಗೆ ಈಗ ಅನಿಸ್ತಾ ಇದೆ ನಾವು ಫಸ್ಟು ಈ ಗಾರ್ಡನ್ಗೆ ಬರಬೇಕಿತ್ತು ಅಂತ. ಸೊ ಎಲ್ಲ ಡಿಟೇಲ್ ಆಗಿ ನೋಡ್ಬೋದಿತ್ತು, ಬಟ್ ಈಗ ಸುಸ್ತಾಯಿತು ಕೂಡ. ಆಲ್ರೆಡಿ 2 ಗಾರ್ಡನ್ ಸುತ್ತಾಡಿದ್ವಿ, ಮತ್ತು ಸ್ವಲ್ಪ ಬೋರ್ ಕೂಡ ಆಗ್ತಿದೆ. ನಡೆದು ಸುಸ್ತಾಯಿತು, ಹಾಗೆ ಹೊಟ್ಟೆ ಕೂಡ ತಾಳ ಹಾಕ್ತಿದೆ. ಯಾವುದಾದ್ರೂ ಚೆನ್ನಾಗಿರೋ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಬೇಕು. ನಾವು ಬಟರ್ ನಾನ್, ಕಾಶ್ಮೀರಿ ದಮ್ ಆಲೂ ಆ್ಯಂಡ್ ಕಾಶ್ಮೀರಿ ವೆಜ್ ಪಲಾವ್ ಇದು 3 ಆರ್ಡರ್ ಮಾಡಿದ್ದು. ಕಾಶ್ಮೀರದಲ್ಲಿ ದಮ್ ಆಲೂ ಫೇಮಸ್, ಸೊ ಟ್ರೈ ಮಾಡೋಣ ಅಂತ ದಮ್ ಆಲೂ ತರಿಸಿದ್ವಿ. ದಮ್ ಆಲೂ ಸಖತ್ತಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರು. ಕಾಶ್ಮೀರಿ ಪಲಾವ್ ಓಕೆ ಪರವಾಗಿಲ್ಲ, ಚೆನ್ನಾಗಿತ್ತು. ಇನ್ನೂ 2 ಗಾರ್ಡನ್ ಇದೆಯಂತೆ, ಬಟ್ ನಾವು ಹೋಗ್ತಿಲ್ಲ, ಸಾಕು ಅಂತ ಮಾಡಿದ್ವಿ. ಎಲ್ಲ ಸೇಮ್ ಅಂತ ಅನಿಸ್ತದೆ, ರಿಪೀಟ್ ಆಗಿರ್ತದೆ ಅಷ್ಟೇ. ಸೊ ನಾವೀಗ ಶಂಕರಾಚಾರ್ಯ ಟೆಂಪಲ್ಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರೈವೇಟ್ ವೆಹಿಕಲ್ಸ್ ಎಲ್ಲವೂ ಇಲ್ಲ, ಗೌರ್ಮೆಂಟ್ ಪ್ರೊವೈಡ್ ಮಾಡಿರೋ ಟ್ಯಾಕ್ಸಿ ಥ್ರೂನೇ ಹೋಗಬೇಕು. ಪ್ರೈಸ್ ರೀಸನೇಬಲ್ ಆಗಿದೆ. ಹಾಗೆ ಇಲ್ಲಿ ಟೆಂಪಲ್ ಹತ್ರ ಒಳಗಡೆ ಬರಬೇಕಾದ್ರೆ ಚೆಕಿಂಗ್ ಜಾಸ್ತಿ ಇರ್ತದೆ, ಸೆಕ್ಯೂರಿಟಿ ಜಾಸ್ತಿ ಇದೆ. ಇಲ್ಲಿ ವ್ಯೂ ಅಂತೂ ಸೂಪರ್ ಆಗಿದೆ, ಫುಲ್ ಕಾಶ್ಮೀರನೇ ಕಾಣಿಸ್ತದೆ ನೋಡಿ, ಸಖತ್ತಾಗಿದೆ ವ್ಯೂ. ತುಂಬ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿ. ಟೆಂಪಲ್ನ ಸುತ್ತಲೂ ನಾವು ಇದೇ ವ್ಯೂವನ್ನು ನೋಡ್ಬೋದು. ಟೆಂಪಲ್ ಒಳಗಡೆ ವಿಡಿಯೋ ಫೋಟೋಗ್ರಫಿ ನಾಟ್ ಅಲೌಡ್, ಸೊ ನಾನು ವಿಡಿಯೋ ಮಾಡಲಿಲ್ಲ. ಇದಾಗಿತ್ತು ನಮ್ಮ ಶ್ರೀನಗರ್ ಸೈಟ್ ಸೀಯಿಂಗ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.